ಸೂರ್ಯ ನಮಸ್ಕಾರ ಅತ್ಯಂತ ಪುರಾತನ ಯೋಗ. ಇದನ್ನ ಇಡೀ ವಿಶ್ವವೇ ತಮ್ಮದಾಗಿಸಿಕೊಂಡಿದೆ. ಈ ಯೋಗದ ಪ್ರಯೋಜನಗಳಿಗೆ ಮಾರು ಹೋಗಿದೆ. ಸೂರ್ಯ ನಮಸ್ಕಾರ ದೇಹದ ಚಲನೆಯೊಂದಿಗೆ ನಮ್ಮ ಉಸಿರಾಟವನ್ನ ಸಮನ್ವಯಗೊಳಿಸುತ್ತೆ. ಇದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತೆ. ಆದರೆ ಈ ಸೂರ್ಯ ನಮಸ್ಕಾರ ಬೆಳಗ್ಗೆ ಮಾಡೋದು ಒಳ್ಳೆಯದ ಅಥವಾ ಸಂಜೆ ಮಾಡೋದು ಒಳ್ಳೆಯದ ಹೇಳ್ತೀವಿ ನೋಡಿ. ಸೂರ್ಯ ನಮಸ್ಕಾರದ ಅಪಾರ ಪ್ರಯೋಜನಗಳಿವು. ಸೂರ್ಯ ನಮಸ್ಕಾರ ಯಾವ ಸಮಯದಲ್ಲಿ ಮಾಡಬೇಕು? ಜಗತ್ತು ಈಗ ಭಾರತೀಯ ಪುರಾತನ ಪದ್ಧತಿಗಳ ವಿಸ್ಮಯಕ್ಕೆ ಬೆರಗಾಗಿದೆ. ಅದರಲ್ಲಿ ಸೂರ್ಯ ನಮಸ್ಕಾರವೂ ಕೂಡ ಒಂದು. ಸೂರ್ಯ ನಮಸ್ಕಾರ ಅನ್ನೋದು ಈ ದೇಶದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬಂದ ಅತ್ಯಂತ ಪುರಾತನ ಯೋಗ. ಈ ಒಂದು ಯೋಗ ಭಂಗಿಯನ್ನ ಇಡೀ ವಿಶ್ವವೇ ತಮ್ಮದಾಗಿಸಿಕೊಂಡಿದೆ. ಈ ಯೋಗದ ಪ್ರಯೋಜನಗಳಿಗೆ ಮಾರು ಹೋಗಿದೆ. ಸೂರ್ಯ ನಮಸ್ಕಾರ ಈಗಾಗಲೇ ಹೇಳಿದಂತೆ ಅದು ಸೂರ್ಯನನ್ನ ನಮಸ್ಕರಿಸಲೆಂದೇ ಸೃಷ್ಟಿಸಲಾದ ಪುರಾತನ ಯೋಗ ಭಂಗಿಯೇ. ಸೂರ್ಯ ನಮಸ್ಕಾರ ದೇಹದ ಚಲನೆಯೊಂದಿಗೆ ನಮ್ಮ ಉಸಿರಾಟವನ್ನ ಸಮನ್ವಯಗೊಳಿಸುತ್ತೆ. ಇದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ವೃದ್ಧಿಸುತ್ತೆ. ಆದ್ರೆ ಹಲವರಲ್ಲಿ ಒಂದು ಗೊಂದಲವಂತೂ ಇದೇ ಇದೆ. ಈ ಸೂರ್ಯ ನಮಸ್ಕಾರ ಬೆಳಗ್ಗೆ ಮಾಡೋದು ಒಳ್ಳೆಯದಾ, ಸಂಜೆ ಮಾಡೋದು ಒಳ್ಳೆಯದಾ ಅಂತ. ಅದಕ್ಕೆ ಯೋಗ ಪಟುಗಳು ಹೇಳೋದು ಸೂರ್ಯ ನಮಸ್ಕಾರಕ್ಕೆ ಮುಂಜಾನೆ ವೇಳೆಗೆ ಪ್ರಶಸ್ತ ಸಮಯ ಎಂದು. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಆಗುವ ಪ್ರಯೋಜನಗಳು ಬಹಳಷ್ಟಿವೆ. ಬೆಳಗ್ಗೆ ಸೂರ್ಯನ ತಾಜಾ ಕಿರಣಗಳು ನಮ್ಮ ದೇಹದ ಮೇಲೆ ಬೀಳೋದ್ರಿಂದ ನಮಗೆ ವಿಟಮಿನ್ ಡಿ ಸಿಗತ್ತೆ. ಇದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿ ಹಲವು ಬದಲಾವಣೆಗಳನ್ನ ತರುತ್ತೆ. ಸೂರ್ಯ ನಮಸ್ಕಾರವನ್ನ ಬೆಳಗ್ಗೆ ಮಾಡೋದ್ರಿಂದಾಗಿ ನಮ್ಮ ಮನಸ್ಸು ಹೆಚ್ಚು ಪ್ರಫುಲ್ಲವಾಗಿರುತ್ತೆ. ತಾಜಾತನದ ಭಾವವೊಂದು ನಮಗೆ ಅನುಭವ ಆಗತ್ತೆ. ಇನ್ನು ಸೂರ್ಯ ನಮಸ್ಕಾರವನ್ನ ರಾತ್ರಿ ಮಲಗಿ ಎದ್ದ ಮೇಲೆ ಖಾಲಿ ಹೊಟ್ಟೆಯಲ್ಲಿಯೇ ಮಾಡೋದು ಒಳ್ಳೆಯದು. ಇದು ಆಸನಗಳನ್ನ ಕೂಡ ಸರಿಯಾಗಿ ಹಾಕಲು ಸಾಧ್ಯವಾಗುತ್ತೆ. ಜೀರ್ಣವಾದ ಆಹಾರ ಯೋಗಾಸನ ಮಾಡೋದಕ್ಕೆ ಶಕ್ತಿ ತುಂಬುತ್ತೆ. ಅದು ಮಾತ್ರವಲ್ಲ, ಬೆಳ್ಳಂಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬೆಳಗ್ಗೆ ತುಂಬಾ ತಾಜಾ ಗಾಳಿ, ತಂಪಾದ ಗಾಳಿ ನಮ್ಮ ಶ್ವಾಸಕೋಶವನ್ನ ರಿಫ್ರೆಶ್ ಮಾಡುವಲ್ಲಿ ಸಹಕಾರಿಯಾಗುತ್ತೆ. ಹಾಗೆ ಉಸಿರಾಟದ ಪ್ರಕ್ರಿಯೆಗೂ ಕೂಡ ಸಹಾಯಕವಾಗಿ ನಿಲ್ಲುತ್ತೆ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದಾಗಿ ನಮ್ಮ ಜೀರ್ಣಕ್ರಿಯೆ ಸುಲಭವಾಗಿ ಆಗುತ್ತೆ. ತೂಕ ನಿರ್ವಹಣೆಯಲ್ಲಿಯೂ ಕೂಡ ಸಹಾಯಕವಾಗುತ್ತೆ. ಹೀಗಾಗಿ ಮುಂಜಾನೆಯೇ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹಲವು ಆರೋಗ್ಯದ ಲಾಭಗಳಿವೆ. ಮುಂಜಾನೆಯೇ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹಲವು ಲಾಭಗಳಿದ್ದು ಯೋಗ ಪಟುಗಳು ಕೂಡ ಮುಂಜಾನೆ ಸೂರ್ಯ ನಮಸ್ಕಾರಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡ್ತಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.